ಇವತ್ತಿನ ಪವಿತ್ರವಾದ ದಿನದಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಸತ್ಸಂಕಲ್ಪದಲ್ಲಿ ಪಾಲ್ಗೊಂಡಿದ್ದ ಸದ್ಭಕ್ತ ಮಹಾಶಯರೇ, ಈ ಒಂದು ಕ್ಷೇತ್ರದ ವ್ಯಾವಹಾರಿಕವಾಗಿ ಬಂದಿರತಕ್ಕಂಥದ್ದು ನೊಣವಿನಕೆರೆ ಶ್ರೀಗಳು ಎಲ್ಲೂ ಯಾರಲ್ಲಿ ಹೋಗಿ ಭಿಕ್ಷಾಟನೆಯನ್ನು ಮಾಡಿರ್ತಕ್ಕಂಥವರಲ್ಲ, ಯಾರ ಮನೆಗೂ ಹೋಗಿ ರಸೀದಿ ಬುಕ್ ತೊಗೊಂಡು ಹಣಕಾಸನ್ನು ಕೇಳಿರ್ತಕ್ಕಂಥವರಲ್ಲ. ಭಕ್ತರು ತಮ್ಮ ಪ್ರೀತಿ ವಿಶ್ವಾಸದ ಮೇಲೆ ಬಂದು ಶ್ರೀಮಠದ ಅಭಿವೃದ್ಧಿಗೆ ಶ್ರೀಮಠದ ಮಕ್ಕಳಾಗಿ ಸೇವೆ ಮಾಡ್ತಕ್ಕಂಥದ್ದಾಗಿದೆ. ಈ ಒಂದು ತಪ್ಪು ಕಲ್ಪನೆ ವಿಚಾರ ಬಂದಿರತಕ್ಕಂಥದ್ದು ಶ್ರೀಮಠದ ಭಕ್ತಾದಿಗಳು ಉತ್ತರಾಧಿಕಾರಿಗಳು ಅಂತ ಹೇಳಿ ಅಲ್ಲಲ್ಲೇ ಬಂದು ನೊಣವಿನಕೆರೆ ಮಠದ ಮತ್ತು ಶ್ರೀಗಳ ಹೆಸರು ಹೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಅದಕ್ಕೆ ಯಾವುದೂ ಮನಸ್ಸು ಕೊಡದಂಗೆ ತಾವು ಸ್ವಇಚ್ಛೆಯಂತ ಶ್ರೀಮಠಕ್ಕೆ ಬಂದು ಗುರುಗಳ ದರ್ಶನ ಆಶೀರ್ವಾದ ಪಡೆದು ಮುಂದುವರಿಯುವಂಥವರಾಗಲಿ. ಅದು ತಪ್ಪು ಕಲ್ಪನೆಗಳಂಥ ಕೆಟ್ಟ ಭಾವನೆಗಳಂಥ ಮಧ್ಯದಲ್ಲಿ ಕಾವಿಧಾರಿಗಳಾಗಿ ಬಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವಾಗೇನೋ ಮಠದಿಂದ ಗುರುಗಳ ಆಶೀರ್ವಾದ ಐತಿ ಅಂತ ನಿಂಬೆಹಣ್ಣು ತೊಗೊಂಬಂದು ಕೊಡೋದು ಮಾಡೋದು ಹಾಕೋದು ಮಾಡ್ತಾರೆ. ಇವೆಲ್ಲವೂ ಅವಕಾಶ ಇಲ್ಲ. ನೊಣವಿನಕೆರೆ ಶ್ರೀಗಳು ಕೊಡೋದನ್ನು ಅಕ್ಷತೆ ಒಂದು ಬಿಟ್ಟರೆ ಇನ್ಯಾವುದೂ ಮಾಡೋಂಗಿಲ್ಲ. ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಈ ಒಂದು ಕೆಟ್ಟ ಜನದ ಸಹವಾಸ ಇರೋದರಿಂದ ಆ ಜನಗಳ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ದಂಡನೆ ಮಾಡಿರಿ, ಸರಿಯಾದ ಶಿಕ್ಷೆ ಕೊಡ್ರಿ. ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಮಠದ ಮಕ್ಕಳು ತಾವು ಮಠಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಾರಿ ಈ ಕಿವಿ ಮಾತನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಶಿವಂಬಯ್ಯ.